9 ದಿವಸ ಬಂದ್ರು ನಡಿತೈತಿ, 9 ವಾರ ಬಂದ್ರು ನಡಿತೈತಿ, 9 ತಿಂಗಳು ಬಂದ್ರು ನಡಿತೈತಿ. ಇದ್ರ ವಾರ ಯಾವಾರ್ರಿ? ಇದು ವಾರ ಮಂಗಳವಾರ ಶುಕ್ರವಾರ ರೀ. ಚಾಮುಂಡಿ ತಾಯಿಯಿಂದ ಈಗ ರೀ ಬಾಳ್ ಪವಾಡ ಐತ್ರಿ. ಜನ ದಿನ ಒಂದ್ 10,000 ಮಟ ಬರ್ತಾರ್ರಿ. ದಿನ 10,000 ಮಟ ಬಂದ್ ಬರತೈತ್ರಿ. ಹಾ ರೀ. ಎಟ್ರಿ 179 ಅಡಿ ರೀ. 179 ಫೂಟ್ ಹೈಟ್ ಆಗೋದು. ಹಾ ರೀ. ಈಶ್ವರಲಿಂಗ ರೀ. ಹ್ಞೂ ರೀ, ಆ ಟೈಪ್ ಆಗತೈತ್ರಿ. ಈಗ ಇಲ್ಲಿ ಆಲ್ಮೋಸ್ಟ್ ಈಗ ಎಲ್ಲಿ ಎಲ್ಲ ಬಿಡ್ರಿ ಇದು ವಿಶ್ವದಾಗ ಎಲ್ಲಿ ಇಲ್ರಿ ದೊಡ್ಡ ಈಶ್ವರಲಿಂಗ ಮೂರ್ತಿ. ಈಗ ಅಷ್ಟು ದೊಡ್ಡದ ನಿರ್ಮಾಣ ಆಗತೈತ್ರಿ ಇಲ್ಲಿ. ಹಾಂ ಹಾಂ ರೀ. 4 ದಿವಸ ಜಾತ್ರೆ ಐತ್ರಿ ಇದು. 4 ದಿವಸ ರೀ. ಈ ಎಷ್ಟನೇ ತಾರೀಕಿಂದ ಐತಿ ಆಮೇಲೆ ರೀ? 4ರಿಂದ 4 ಜನವರಿ 4ಕ್ಕೆ ಐತ್ರಿ. ಜನವರಿ 4ರಿಂದ 4ರಿಂದ 5, 6, 7 ರೀ. 7. ನಮಸ್ಕಾರ ದೇವರು, ನಾನು ನಿಮ್ಮ ಕಿಲಾಡಿ. ಸೊ ನಾ ಬಂದೇನ್ರಿ ಈಗ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಮಂದಿರ. ಫುಲ್ ಈಗ ನೋಡ್ಬೋದ್ರಿ ಇನ್ಸ್ಟಾಗ್ರಾಮ್ದಾಗ ಫುಲ್ ಟ್ರೆಂಡಿಂಗ್ ಒಳಗೆ ನಡೆದೈತ್ರಿ. ತಾಯಿ ಪವಾಡ ಅಂತ ಫುಲ್ ಹೆಚ್ಚಾಗೈತ್ರಿ. ಅದು ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮರಕುಂಬಿ ಗ್ರಾಮ ದೇವರು. ಮೈಸೂರು ಚಾಮುಂಡೇಶ್ವರನ ಬಿಟ್ಟರೆ ಇದು ನೆಕ್ಸ್ಟ್ ಈಗ ಫುಲ್ ಸದ್ದು ಮಾಡ್ತಿರುವ ತಾಯಿಯ ಮಂದಿರ ಯಾವುದಪ್ಪ ಅಂದರೆ ಇದು ಚಾಮುಂಡೇಶ್ವರಿ ತಾಯಿ ಮಂದಿರ ರೀ, ಮರಕುಂಬಿ ರೀ. ಹಾಗಿದ್ರೆ ಬರ್ರಿ ದೇವರು ತಾಯಿ ಪವಾಡ ಬಗ್ಗೆ ಅಟ ತಿಳ್ಕೊಂಡ ಬರ್ನಂತ ಈಗ ನಾನು ಬಂದೇನ್ರಿ. ಇದು ಬಂದ್ಬಿಟ್ಟು ಬೈಲಹೊಂಗಲ ತಾಲೂಕು ಐತ್ರಿ. ಬೈಲಹೊಂಗಲದಿಂದ ಒಂದು 3 ಕಿಲೋಮೀಟ್ರ್ ಅಂತರದಾಗ ಐತ್ರಿ. ಹಾಗಿದ್ರೆ ಬರ್ರಿ ದೇವರು ಎಲ್ಲ ನಿಮ್ಗೆ ತೋರಿಸ್ತು, ತಾಯಿ ದರ್ಶನ ಮಾಡಿಸ್ತು. ಬರೀಗಿದ್ರೆ ದೇವರು ಇಲ್ಲೇ ಬ್ಯಾನರ್ ಐತಿ ನೋಡ್ರಿ, ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರಿ ಕ್ಷೇತ್ರ ಮರಕುಂಬಿ ರೀ, ಸವದತ್ತಿ ತಾಲೂಕು ರೀ, ಬೆಳಗಾವಿ ಜಿಲ್ಲೆ. ನೋಡ್ರಿ ದೇವರು ಇದು ಬಂದ್ಬಿಟ್ಟು ಹೊರಗಿನ ಎಂಟ್ರೆನ್ಸ್ ರೀ. ಹೆಂಗೈತಿ ನೋಡ್ರಿ. ನೋಡ್ಬೋದು ದೇವರು ಜನ ಹತ್ರ ಎತ್ತೈತ್ರಿ ಸಿಕ್ಕಾಪಟ್ಟೆ ರೀ. ತಾಯಿ ಪವಾಡ ಬಂದ್ಬಿಟ್ಟು ಫುಲ್ ಹೆಚ್ಚೈತ್ರಿ. ಇಲ್ಲಿ ಬಂದ ಉಪ್ಪಿನ ಸೇವೆ ಆಗಿರ್ಬೋದು, ಬೆಲ್ಲದಾಗಿರ್ಬೋದು ಎಲ್ಲ ಮಾಡ್ರೆ ಆರೋಗ್ಯದ ಎಲ್ಲ ಕಡಿಮೆ ಆಕೈತಿ ಅಂತಾರೆ ನೋಡ್ರಿ. ನೋಡ್ರಿ ದೇವ್ರ ದರ್ಶನಕ್ಕೆ ದಾರಿ ರೀ. ದೇವರು ಬರ್ರಿ. ಹೇಗಿದ್ರೆ ಬರುವಂತ ಚಾಮುಂಡಿ ತಾಯಿಗೆ ಭಕ್ತರ ಬಾಯಿಲೇನೆ ಕೇಳ್ಕೊಂಡ್ ಬರೋಣ, ಏನಂತ ಕಷ್ಟಗಳು ಪರಿಹಾರ ಆಗಿದವೋ ಏನ ಇಲ್ವೋ, ಸಕ್ಸಸ್ ಆಗೈತಿಲ್ಲೋ ಅಂತ ಬರ್ಲಿ. ಹಾಗಿದ್ರೆ ಕೇಳ್ಕೊಂಡ್ ಬರ್ರಿ ದೇವ್ರು ನೀವು ಒಂದ್ಸಲ. 9 ವಾರ ಬರ್ಬೇಕಂತಪ್ಪ. ಹ್ಞೂ ರೀ. ಅಮ್ಮಗ ಅವ್ರ ಕಷ್ಟ ಎಲ್ಲ ಪರಿಹಾರ ಮಾಡ್ತಾಳೆ ಆಕೆ. ಹ್ಞೂ ರೀ. ಅಲ್ಲೇ ಅವ್ರ ಅಕ್ಕಿ ಕೊಡ್ತಾರ, 50 ರೂಪಾಯಿ ಕೊಟ್ಟು ನಾವು ಅವ್ರ ಅಕ್ಕಿನ ತಗೋದವನ್ನ. ಹ್ಞೂ ರೀ. ತಗೊಂಡ ಇಲ್ಲಿ ಗಿಡಕ್ಕೆ ಬಂದ 9 ಸುತ್ತ ಆಯ್ದ. ಹ್ಞೂ ರೀ. 9 ಸುತ್ತ ಆದ. ಅಲ್ಲಿ ಅಮ್ಮನ ತಕ್ಕ ಹೋಗಿ ಅಮ್ಮನ ತಲೆ ಮ್ಯಾಗ 2 ಸಲ ಅಕ್ಕಿ ಹಾಕಿ ಮತ್ ಗಿಡಕ್ಕೆ ಬಂದ ಅರ್ಬಿ ಕಟ್ಟೋದ. ಅರ್ಬಿ ಕಟ್ಟೆ ನಾವು ಬೆಡ್ಕೊಂಡ್ ಕಾಸ ಅವ್ರು 5 ಕಾಳು ಅಕ್ಕಿ ಕೊಡ್ತಾರೋ, ನಮ್ಮ ಮನೆಗೆ ಹೋಗಿ ದೆಬ್ಯಾಕ್ ಹಾಕೋದು. ಅದರ 9 ವಾರ ಬಂದ್ ಕಡೆ ವಾರ ಬಂದ ಉಡಿ ತುಂಬಿ ಹೋಗುದ ಅಮ್ಮಗ. ಆದ್ರೆ ಮತ್ತೆ ಇದು ಬೆಲ್ಲದ ಸೇವೆ ಅಂತ ಏನು ಮಾಡ್ತಾರಲ್ಲ? ಬೆಲ್ಲ ಸೇವೆ ಅದು ನೌಕರಿ ಇದು ಸಂಬಂಧ ಬೆಲ್ಲ ಸೇವೆ ಅದು ನೌಕರಿ ಜಾಬ್ಗಳಿಗೆ ಸಂಬಂಧ ನೌಕರಿ ಮಾಡಾವ್ರ ಅದು ಮದ್ವಿ ಮುಂಜಿ ಮಾಡಾರು ಹಿಂಗ ಅರ್ಬಿ ಕಟ್ಟು ಅಕ್ಕಿ ಅಮ್ಮನ ತಲೆ ಮ್ಯಾಗ ಹಾಕೋದು ಮಾಡ್ತಾರಪ್ಪ. ಮತ್ತೆ ಇದು ಉಪ್ಪಿನ ಸೇವೆ ರೀ. ಉಪ್ಪಿನ ಸೇವೆ ಏನೋ ಮೈ ಮ್ಯಾಲ ಮೊತ್ತಿ ಮ್ಯಾಗ ಪಕ್ಕಿ ಇದು ಎದ್ದಿರ್ತಾವಲ್ಲ ಅದ್ರ ಸಂಬಂಧ ಉಪ್ಪ ಉದ್ರಲಿ ಪಕ್ಕಿ ಅದುಲ್ಲ ಉದ್ರಲಿ ಇದು ಅಂತೇಳಿ ಆ ಉಪ್ಪಿನ ಸೇವೆ ಮಾಡ್ತಾರ. ಅಂದ್ರೆ ಒಟ್ಟು ಈಗ 9 ವಾರ ಆಗ್ಲಿ 9 ದಿವಸ ಆಗ್ಲಿ 9 ದಿವಸ ಬಂದ್ರು ನಡಿತೈತಿ, 9 ವಾರ ಬಂದ್ರು ನಡಿತೈತಿ, 9 ತಿಂಗಳು ಬಂದ್ರು ನಡಿತೈತಿ. ದೂರಿನವ್ರು ಇರ್ತಾರಲ್ಲ 9 ತಿಂಗಳಿಗೆ ಬಂದ್ರು ನಡಿತೈತಿ. ಅಣ್ಣ ಇದು ಶುಕ್ರವಾರ ಮಂಗಳವಾರ ರವಿವಾರ ಮಂದಿ ಭಾಳ ರೀ. ಇದ್ರ ವಾರ ಯಾವಾರ್ರಿ? ಇದು ವಾರ ಮಂಗಳವಾರ ಶುಕ್ರವಾರ ರೀ. ಈಗ ಡೈಲಿ ಇಟ್ಟು ಜನ ಐತೇರೋ ಏನು ಮಂಗಳವಾರ ಶುಕ್ರವಾರ ಅಟ್ಟ ಹೆಚ್ಚಿರ್ತೈತ್ರಿ? ಡೈಲಿ ರೀ. ಡೈಲಿ ಒಟ್ಟು ಹಿಂಗ ಜಾತ್ರೆ ಇದ್ದಂಗನ ರೀ ಇಲ್ಲಿ. ಇದು ಮರಕುಂಬಿ ಊರ್ ಐತಲ್ರಿ, ಫುಲ್ ಪವಾಡ ಆಗ್ಬಿಟ್ಟದ್ರಿ ದೇವ್ರದ್ದು. ಈಗ ಮರಕುಂಬ್ಯಾಗ ಈಗ ತಾಯಿದ ಫುಲ್ ಪವಾಡ ಆಗೈತ್ರಿ. ಫುಲ್ ಪವಾಡ ಆಗೈತಿ. ಚಾಮುಂಡಿ ತಾಯಿ ಅಂದ್ರೆ ಇಲ್ಲಿ ಒಟ್ಟ ಈಗ ಇದು ಈ ಕರ್ನಾಟಕದಾಗ ಇದು ಫಸ್ಟ್ ಐತಿ ನೋಡ್ರಿ. ಇದು ಫಸ್ಟ್ ಐತ್ರಿ. ಇದು ಫಸ್ಟ್ ರೀ. ಜನ ಅಂದ್ರೆ ಸಿಕ್ಕಾಪಟ್ಟಿ ಬರತೈತ್ರಿ. ಭಾಳ ಜನ ರೀ. ದಿನ ಪ್ರತಿ ಇದ ಸೇಮ ರೀ. ಈಗ ನಾವು ಬಂದಿಲ್ಲಿ 20-25 ದಿನ ಆಯ್ತ್ರಿ. ಈಗ ನೀವು 25 ದಿವಸ ಆದ್ರಿ ಇಲ್ಲೇ ಇದಾವ್ರಿ. ಈ ನಕಾಶಿ ಜನ ಐತೇರಿ ದಿನ ಈಗ ಸೇಮ ರೀ. ಈಗ ತಾಯಿ ನುಡಿಯೋದು ಹೆಂಗ ಆಗತೈತ್ರಿ? ಈಗ ತಾಯಿ ನುಡಿದ ಅಲ್ಲಿ ಒಳಗ ಅಜ್ಜವ್ರ ಹೇಳ್ತಾರ್ರಿ, ಅದ್ ನಮಗ ಅಷ್ಟೇನ ಇದಿಲ್ಲ. ಬಟ್ ಫುಲ್ ಪವಾಡ ಐತ್ರಿ. ಓಕೆ
ಯಪ್ಪ ನಿಮ್ಮ ಊರು ಯಾವ್ರಿ? ನಮ್ಮ ಊರು ಇದಾರಿ. ಇದಾರೆ ಹಾಂ ರೀ. ಚಾಮುಂಡಿ ತಾಯಿದ ಏನ್ರಿ ಈಗ ಪವಾಡ ಹೆಚ್ಚಾಗೈತ್ರಿ? ಚಾಮುಂಡಿ ತಾಯಿಯಿಂದ ಈಗ ರೀ ಭಾಳ ಪವಾಡ ಐತ್ರಿ. ಹಾಂ ರೀ. ಜನ ದಿನ ಒಂದು 10,000 ಮಟ ಬರ್ತಾರ್ರಿ. ಇದನ್ನ 10,000 ಮಟ ಬಂದು ಬರತೈತ್ರಿ. ಇಲ್ಲಿ ಅಕ್ಕಿ ಸೇವೆ, ಹಾಂ ರೀ, ಬೆಳ್ಳದ ಸೇವೆ, ಹಾಂ ರೀ, ಎಲ್ಲಾ ಸೇವೆ ಮಾಡ್ತಾರ್ರಿ. ಹಾಂ ರೀ. ಇಲ್ಲೆಲ್ಲ ಬಂದಾರಿಗೆಲ್ಲ ಚಲೋ ಆಗೈತಂತ್ರಿ. ಏನು ಅನ್ಕೊಂಡಿದ್ರಲ್ಲ ಈಗ ನೀವು ತಾಯಿಗೆ ಹಂಗೆ ಡೈಲಿ ಬರ್ತೀರಿ? ಯಾವಾಗ ಮಂಗಳಾರಕ್ಕೊಮ್ಮೆ ಬರ್ತೀರ? ಡೈಲಿ ಬರ್ತಾವ್ರಿ. ಡೈಲಿ ಬರ್ತೀರಿ. ಈಗ ಮರ್ಕುಂಬಿ ಅನ್ನೋದೇ ಈಗ ಒಟ್ಟು ತಾಯಿ ಪವಾಡದ್ರ ಒಟ್ಟು ಪ್ರಸಿದ್ಧ ಆಗೈತ್ರಿ. ಪ್ರಸಿದ್ಧ ಆಗಿಬಿಟ್ಟೈತ್ರಿ. ಹಾಂ ರೀ. ಇದು ಯಾವ್ದು ಸೌದತ್ತಿ ತಾಲೂಕು ಬರ್ತೈತೇನ್ರಿ? ಸೌದತ್ತಿ ಬೆಳಗಾವಿ ಜಿಲ್ಲೆ ರೀ. ಜಿಲ್ಲೆ ಮರ್ಕುಂಬಿ ಗ್ರಾಮ. ಹಾಂ ಹಾಂ ರೀ. ಇಲ್ಲಿ ಬಂದ 9 ದಿನ ಅಥವಾ 9 ವಾರ ಮಾಡ್ರಿ ಎಲ್ಲ ಇದನ್ನ ಕಷ್ಟ ಆಗಲಿ ಯಾವುದೋ ಒಂದು ನೌಕರಿ ಜಾಬ್ ಆಗಲಿ ಎಲ್ಲ ಇದನ್ನ ಆಗೈತಿರ್ಲೆ? ಆಗೈತಿ. ಇಲ್ಲಿ ಬಂದಾರ ಎಲ್ಲರಿಗೂ ಹೆಂಗೆ ಹಂಗೆಲ್ಲ ಆಗೈತಿರ್ಲೆ? ಹಾಂ, ಓಕೆ. ದೇವರು ಈ ಮಂದಿರಕ್ಕೆ ಬಂದ್ಬಿಟ್ಟು 24 ತಾಸು ಒಲಿ ಉರಿತೈತಿ ಅಂತಾರೆ. ಹೌದಾ? ಕರೆನ ದೇವರು ಇಲ್ಲಿ ಕೇಳೋ ಬರ್ರಿ. ಇಲ್ಲಿ ಪ್ರತಿ ದಿವಸನೂ ಇಲ್ಲಿ ದಾಸೋಹ ದೇವಸ್ಥಾನ ಕೂಡ ಇರ್ತೈತ್ರಿ. ನೋಡ್ರಿ ಇಲ್ಲ ಈ ಮರ್ಕುಂಬಿ ಗ್ರಾಮದಲ್ಲಿ ಚಾಮುಂಡೇಶ್ವರಿ ಅನ್ನ ಪ್ರಸಾದ ದಿನನಿತ್ಯ 24 ತಾಸು ಅನ್ನ ದಾಸೋಹ ಇರುತ್ತದೆ. 24 ತಾಸು ಇರ್ತೈತಿ? ಹಾಂ, 24 ತಾಸು ರೀ. ಹಾಂ ರೀ. ಭಕ್ತಾದಿಗಳು ಅನ್ನ ಪ್ರಸಾದ ಬೀಳದೆ ಯಾರು ಹೋಗಬಾರ್ದು ದಯವಿಟ್ಟು. ಹಾಂ, ಓಕೆ. ನೀವು ఏంటిది ಇದೇ ಸಲ ಫಸ್ಟ್ ಟೈಮ್ ಬಂದಿರೋ ಕಾಯಂ ಬರ್ತಿರ್ರಿ? ಹ್ಞೂ ರೀ, ಹಿಡ್ಕೊರಿ ಬಂದು ಹೇಳಿ ಮಾತಾಡ್ರಿ. ಇದೇ ಸಲನ ಬಂದಿರೋ ಈಗ ಆಲ್ರೆಡಿ ಬಂದಿರೋ ಈಗ ರೀ? ಸರ್ ನಾವು ಈಗ ಬರಕತ್ತೆ 6 ದಿನ ಆಯ್ತು ಸರ್. 6 ದಿನ ಆಯ್ತು ರೀ? 6 ವಾರ ಆಯ್ತು. 6 ವಾರ ಆಯ್ತು ರೀ? 6 ವಾರ ಆಯ್ತು. ಹೆಂಗೆ ಅನಿಸೈತ್ರಿ ತಾಯಿ ಬಗ್ಗೆ ರೀ? ತಾಯಿ ಬಗ್ಗೆ ಚೆನ್ನಾಗಿದೆ ಸರ್. ಹ್ಞೂ ರೀ. ಪರವಾಗಿಲ್ಲ, ದೇವ್ರೇನೋ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ. ಜನರದ್ದು ಆಗ್ತಾ ಇದೆ, ಸಕ್ಸಸ್ ಆಗ್ತಾ ಇದೆ. ಸಕ್ಸಸ್ ಆಗತೈತ್ರಿ? ಆಗ್ತಿದೆ ಸರ್. ಹಾಂ ರೀ. ಈಗ ತಾಯಿ ನುಡಿನೂ ಕರೆಕ್ಟ್ ಆಗತೈತ್ರಿ? ಹಾಂ, ಎಲ್ಲ ಚಲೋ ಆಗ್ತಿದೆ ಸರ್. ಆಯ್ತು, ठीक है. ಓಕೆ, ಥ್ಯಾಂಕ್ ಯು. ದೇವರು ಇಲ್ಲಿ ಬಂದುಬಿಟ್ರಿ 179 ಅಡಿ ಪ್ರಮಾಣದೊಳಗೆ ರೀ ಶಿವಲಿಂಗ ಏನೋ ಮೂರ್ತಿ ಸ್ಥಾಪನೆ ಆಗತ್ತೆ. ಇದನ್ನಾಗತ್ತೆ. ಕಟ್ಟಡ ಚಾಲೋ ಐತ್ರಿ. ಈ ಅಣ್ಣಾರ ಬಾಯಿಲೆ ಕೇಳೋ ಬರ್ರಿ. ಅಣ್ಣಾರ ಇದು 2 ದಿವಸ ಆತ್ರಿ ಕಟ್ಟಡ ಚಾಲೋ ಐತ್ರಿ? ಈ ಕಟ್ಟಡ ಚಾಲ 15 ದಿವಸ ಆತು ಸರ್. 15 ದಿವಸ ಆತ್ರಿ? ಹಾಂ ರೀ. ಎಟ್ರಿ? 179 ಅಡಿ ರೀ? 179 ಫೂಟ್ ಹೈಟ್ ಆಗೋದು. ಹಾಂ ರೀ. ಈಶ್ವರಲಿಂಗ ಮೂರ್ತಿ, ಈಶ್ವರಲಿಂಗ ರೀ. ಹ್ಞೂ ರೀ, ಆ ಟೈಪ್ ಆಗತೈತ್ರಿ. ಇದು ಜಾಗದ್ರಿ ಇದೇನು ಇದನ್ನ ಐತೇನ್ರಿ? ಇದು ಗೌರ್ಮೆಂಟ್ ಏನಲ್ರಿ? ಗೌರ್ಮೆಂಟ್ ಅಲ್ರಿ, ಎಲ್ಲ ಗುರುಗಳದನ ರೀ? ಹಾಂ ರೀ. ಈಗ ತಾಯಿ ಪವಾಡನು ಹೆಚ್ಚಾಗಿದ್ರಿ, ಜನಸಂಖ್ಯೆನೂ ಏನು ಈಗ ಭಾಳ ಜನ ಕುಡಿಯಾರ್ರಿ. ಹಾಂ ರೀ. ನಿನ್ನಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಜಾಗ ನಾವು ನೋಡಿದ್ರಿ ಈಗ ಜನ ಅಂದ್ರೆ ಫುಲ್ ತಾಯಿದ ಪವಾಡ ಹೆಚ್ಚಾಗೈತ್ರಿ. ಹೌದೌದು. ಹ್ಞೂ ರೀ. ಎಲ್ಲ ಕಡೆಯಿಂದ ಜನ ಬರತ್ತಾರೆ. ಹ್ಞೂ ರೀ. ಇದು ಕಟ್ಟಡ ಇದು 179 ಅಡಿ ರೀ. ಈಗ ಇಲ್ಲಿ ಆಲ್ಮೋಸ್ಟ್ ಈಗ ಎಲ್ಲಿ ಇಲ್ಲ ಬಿಡ್ರಿ ಇದು ವಿಶ್ವದಾಗ ಎಲ್ಲಿ ಇಲ್ರಿ ದೊಡ್ಡ ಈಶ್ವರಲಿಂಗ ಮೂರ್ತಿ. ಈಗ ಅಷ್ಟು ದೊಡ್ಡದು ನಿರ್ಮಾಣ ಆಗತೈತ್ರಿ ಇಲ್ಲಿ? ಹಾಂ ಹಾಂ ರೀ. ನಮ್ಮ ವಿಶ್ವದಾಗ ಇಲ್ಲ ಅಷ್ಟು ಹೈಟ್ ಯಾತ್ರೆ ಆಗತ್ರಿ. ಹಾಂ ರೀ. ಇದ್ರದ ತಾಯಿ ಬಂದ್ಬಿಟ್ಟು ಇದ್ರದ ನೇಮ್ ಏನ್ರಿ? ಇಲ್ಲಿ ಬಂದು ಯಾವ ಸೇವೆ ಮಾಡ್ಬೇಕ್ರಿ ಬರೋವಂಥ ನಮ್ಮ ಇದನ್ನ ಭಕ್ತರ್ರಿ? ಏನು ಸೇವೆ ಅಂದ್ರೆ ಈಗ ಉಪ್ಪಿನ ಸೇವೆ ಮಾಡ್ತಾರ್ರಿ. ಉಪ್ಪಿನ ಸೇವೆ ಎದಕ್ಕೆ ಮಾಡ್ತಾರೆ? ಉಪ್ಪಿನ ಸೇವೆ ಮಾಡಕ್ಕೆ ಕಾರಣ ಈಗ ನೆದರ್ ಆಗೋದು ಏನೋ ದೃಷ್ಟಿ ದೋಷ ಪರಿಹಾರಕ್ಕಂತ ಉಪ್ಪಿನ ಸೇವೆ ಮಾಡ್ತಾರ. ಆಮೇಲೆ ಸ್ವಲ್ಪ ಹಣಕಾಸು ಇದು ಹಣಕಾಸು ತೊಂದರೆ ಇದ್ರೆ ಅದಕ್ಕೆ ಸೇವೆ ಮಾಡ್ತಾರೆ. ಬೆಲ್ಲದ ಸೇವೆ ಮಾಡ್ತಾರೆ. ಬೆಲ್ಲದ ಸೇವೆ ಮಾಡಿದ್ರೆ ಬೆಲ್ಲದ ಸೇವೆ ಮಾಡ್ತಾರ. ಆಮೇಲೆ ಅಕ್ಕಿ ಸೇವೆ ಮಾಡ್ತಾರ. ಏನೋ ಮನಸ್ಸೊಳಗೆ ನೆಮ್ಮದಿ ಇರಾಕಿಲ್ಲ. ಈಗ ಅಕ್ಕಿ ಸೇವೆ ಮಾಡೋದಂದ್ರ ನೆಮ್ಮದಿ ರೀ. ಮನ್ಯಾಗ ಒಂದು ಏನೋ ಕಿರುಕುಳ ಕಿರಿಕಿರಿ ಅನ್ನೋದ್ರೆ ಇರ್ತಲ್ಲ, ಅದ್ರ ಸಂಬಂಧ ಅಕ್ಕಿ ಸೇವೆ ಮಾಡ್ತಾರ. ಏನೋ ಒಂದು ಜನಕ್ಕೆ ಏನೋ ಒಂದು ಇದು ಮನಸ್ಸು ಶಾಂತಿಗೋಸ್ಕರ ಏನೋ ಒಂದು ಮಾಡಿದ್ರೆ ನಮಗೂ ಒಂದು ಒಳ್ಳೇದಾಕತ್ತಪ್ಪ ಅನ್ನೋ ಸಂಬಂಧ. ಇಲ್ಲಿ ಬಂದಂತ ಈಗ ಹೆಣ್ಮಕ್ಳನ್ನದು ಕೇಳ್ಬಿಡ್ರಿ. ಈಗ 5 ವಾರ ಆತ್ರಿ ಬರಾಕತ್ತ, ನಮಗೂ ಒಟ್ಟು ಚಲೋ ಅನಿಸೈತಿ ಅಂತ ಹೇಳ್ರಿ. ಭಾಳ ಜನ ಬರ್ತಾರ. ಎಷ್ಟ 9 ವಾರ 9 ತಿಂಗಳು 9 ವಾರ ಮಾಡ್ಬೋದ್ರಿ, 9 ದಿನ ಮಾಡ್ಬೋದ್ರಿ, 9 ತಿಂಗಳು ಮಾಡ್ಬೋದ್ರಿ. ಇವತ್ತ ಅಂತ ಏನಿಲ್ರಿ. ಈಗ ಒಂದ್ ಮಂಗಳವಾರ ಬಂದಿರಿ, ಮತ್ ಮುಂದಿನ ಮಂಗಳವಾರ ಬರ್ರಿ. ಇಲ್ಲ ಒಟ್ಟು 9 ದಿನ ಮಾಡ್ಬೇಕ್ರಿ. 9 ದಿನ ಮಾಡೋದ್ರಿಂದ ಏನೋ ನಮಗೂ ಆಗೇತ್ರಿ. ಏನೋ ಒಟ್ಟು ಒಳ್ಳೇದಕ್ಕೈತಿ. ಒಳ್ಳೇದಕ್ಕೈತಿರ್ಲ? ಒಳ್ಳೇದಕ್ಕೈತ್ರಿ, 100ಕ್ಕೆ 100 ಒಳ್ಳೇದಕ್ಕೈತ್ರಿ. ಅಂದ್ರೆ ಇಲ್ಲಿ ನಾನು ನೋಡ್ರಿ ಜನಸಂಖ್ಯೆ ಅಂತ ಫುಲ್ ಈಗ ತಾಯಿ ಪವಾಡ ಹೆಚ್ಚೈತ್ರಿ. ಈಗ ನಮ್ಮ ಉತ್ತರ ಕರ್ನಾಟಕದಾಗ ಈಗ ಮೈಸೂರ್ದಾಗ ಐತ್ರಿ ಚಾಮುಂಡಿ. ಅದನ್ನ ಬಿಟ್ರೆ ಈಗ 2ನೇದು ಇದ ಅನ್ಸಾತೈತ್ರಿ. ಆಮೇಲೆ ಇಲ್ಲಿ ಅತಿ ವಿಶ್ವದಾಗ ಅತಿ ಹೆಚ್ಚಿನ ಶಿವನ್ ಮೂರ್ತಿ ಇದು ಈಶ್ವರಲಿಂಗದ ಮೂರ್ತಿ ಕಟ್ಟಾಕತ್ತಾರ. ಇನ್ನು ಏನೇನೋ ಒಟ್ಟು ಏನೋ ಒಂದು ಇದಾಗತೈತಿ. ಒಟ್ಟು ಈಗ ಎಲ್ಲ ಏನೋ ಕಟ್ಟಡಗಳು ಏನೋ ಕಾಮಗಾರಿಕೆ ಚಲೋ ಐತ್ರಿ, ಒಳಗ ಅದಾವ. ಇನ್ನು ಮುಂದೆ ಎಲ್ಲ ಅಪ್ಪರ ಆಶೀರ್ವಾದ.
ಏನಿದ್ರ ಜಾತ್ರೆ ಬಂದ್ಬಿಟ್ಟು ಯಾವ ದಿವಸ ಜಾತ್ರೆ ಆಕೈತಿ ಆಮೇಲೆ ರೀ ಇದ್ರಿ 4, 5, 6, 7, 4 ದಿವಸ ಜಾತ್ರೆ ಐತ್ರಿ ಇದು 4 ದಿವಸ ರೀ ಈ ಎಷ್ಟನೇ ತಾರೀಕಿಂದ ಐತಿ ಆಮೇಲೆ ರೀ 4ರಿಂದ ಜನವರಿ 4ಕ್ಕೆ ಐತ್ರಿ ಜನವರಿ 4ರಿಂದ 4ರಿಂದ 5, 6, 7 ರೀ 7 ರೀ ಹಾಂ ರೀ ಹಾಂ ರೀ 4 ದಿವಸ ಜಾತ್ರೆ ಐತಿ. 1ನೇ ದಿವಸ ಅದು 55 ಹಳ್ಳಿ ಇವು ಬರ್ತಾವ್ರಿ ಪಲ್ಲಕ್ಕಿ ರೀ ಪಲ್ಲಕ್ಕಿಗಳು ರೀ ಹಾಂ ರೀ ಪಾಲ್ಕಿ ರೀ ಹಾಂ ರೀ ಅದಾದ್ಮೇಲೆ ಮತ್ತು ಬಸವಣ್ಣನ ಬರೋದೈತ್ರಿ ಅವತ್ತನ ರೀ ಬಸವಣ್ಣ ರೀ ಹಾಂ ರೀ ಹ್ಞೂ ರೀ ಬಸ್ ಆಮೇಲೆ ಆನಿ ಬರೋದೈತ್ರಿ ಆನಿ ಬರೋದೈತ್ರಿ? 7ನೇ ತಾರೀಕಿಗೆ ಆನಿ ಬರೋದೈತ್ರಿ ಕಡಿ ಜಾತ್ರೆ ಟೈಮ್ದಾಗ ಆನಿ ಆನಿ ಇದರಿಂದ ರೀ ಬೈಲಂಗದಿಂದ ಇಲ್ಲಿ ಮಠ ಮೆರವಣಿಗೆ ಐತ್ರಿ ಹ್ಞೂ ಹಾಂ ರೀ ನೋಡ್ರಿ ದೇವ್ರ ಕಲ್ಲುಗಳು ನೋಡ್ಬೋದು ರೀ ಯಾವ ಗಾತ್ರದಾಗ ಅದಾವ್ರಿ ನೋಡ್ರಿ ಕೆಲಸ ಚಲೋ ಐತ್ರಿ ಶಿವಲಿಂಗ ಮೂರ್ತಿಗೆ